ಬೆಳಗಾಂಗೆ ಹೋಗಿ ಬೆಳಗಾಂ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಇವತ್ತು ಚಿತ್ರದುರ್ಗದಲ್ಲಿ ಒಂದು ನಮ್ಮ ಬೆಂಗಳೂರು ಡಿವಿಷನ್ ಸಭೆಯನ್ನ ಮಾಡ್ತಾ ಇದ್ದೇನೆ. ಮಧ್ಯ ಕರ್ನಾಟಕ. ಸೊ ಬೆಂಗಳೂರಿನಲ್ಲಿ ಬೆಂಗಳೂರು ಡಿವಿಷನ್ ನಡೆಸೋದ್ರ ಅರ್ಥ ಇಲ್ಲ ಅಂತೇಳಿ ನಾನು ಇಲ್ಲಿ ಬಂದು ಈ ಸಭೆಯನ್ನ ನಡೆಸ್ತಾ ಇದ್ದೇನೆ. ಬಹುತೇಕ 90% ಎಲ್ಲ ಶಾಸಕರು ಕೂಡ ಬಂದು ಈ ಸಭೆಯಲ್ಲಿ ಪಾಲ್ಗೊಂಡು ಅವರ ಅನೇಕ ಅಭಿಪ್ರಾಯಗಳನ್ನೆಲ್ಲ ತಿಳಿಸಿದ್ದಾರೆ. ನಮ್ದು ಪ್ರತಿಯೊಬ್ಬರು ಕೂಡ ಅಧಿಕಾರಿಗಳಿರ್ಬೋದು, ಪ್ರತಿನಿಧಿಗಳಿರ್ಬೋದು, ನಾವೆಲ್ಲ ಒಟ್ಟ ಕೆಲಸ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ನಾನಾಗ್ಲೇ ಆಸ್ ಎ ಟೀಮ್ ಕರ್ನಾಟಕ ನಾವು ನಮ್ಮ ಈ ಪರಿಸ್ಥಿತಿಯನ್ನ ಎದುರಿಸಲಿಕ್ಕೆ ಈಗಾಗಲೇ ನಾವು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದೇವೆ. ಈಗಾಗಲೇ ಪ್ರೈಮ್ ಮಿನಿಸ್ಟರ್ ಕೂಡ ಬಹಳ ದೊಡ್ಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಹುಶಃ ಬಹಳ ಭೀಕರವಾದಂತ ಬರಗಾಲ ಇಡೀ ದೇಶದಲ್ಲಿ ಬರ್ತದೆ ಅನ್ನೋದು ಕೂಡ ಹೇಳಿದ್ದಾರೆ. ನಾನು ರೈತರು ಕೂಡ ನಾನೀಗಾಗಲೇ ಗಮನವನ್ನ ಸೆಳೆದಿದ್ದೇನೆ, ಗಮನನ ರೈತರಿಗೂ ಸೆಳೆದಿದ್ದೇನೆ. ನೀವು ಯಾರು ಕೂಡ ಕೆರೆ ತುಂಬದೆ, ಡ್ಯಾಮ್ಗಳು ತುಂಬದೆ ನೀವು ಯಾರು ವ್ಯವಸಾಯಕ್ಕೆ ಸಿದ್ಧತೆ ಮಾಡ್ಕೊಳ್ಬೇಡಿ. ಅದು ಕೂಡ ನಾನು ಅವರೆಲ್ಲರೂ ಕೂಡ ತಿಳಿಸಿದ್ದೇನೆ. ಡ್ಯಾಮ್ ನ ನೋಡ್ಕೊಂಡೇ ನೀವು ವ್ಯವಸಾಯ ಮಾಡಬೇಕು ಅಂತೇಳಿ ನೀರಾವರಿ ಪ್ರದೇಶದಲ್ಲಿ ನಾನು ಈಗಾಗಲೇ ಮಾರ್ಗದರ್ಶನ ಕೊಟ್ಟಿದ್ದೇನೆ. ಎಲ್ಲ ಡೆಪ್ಟಿ ಕಮಿಷನರ್ಗೆ, ನಮ್ಮ ಜಲಾಂತರ್ದೇಶದ ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ MDಗಳಿಗೆ ನಾನು ನಮ್ಮ ರಾಮಲಿಂಗಾರೆಡ್ಡಿ ಅವರಿದ್ದು ಸೇರಿ ಕಂಪಲ್ಸರಿ ಬರೀ ಕುಡಿಯೋ ನೀರು ಬಿಟ್ಟು ಬೇರೆ ಯಾವುದಕ್ಕೂ ಕೂಡ ಯಾರಿಗೂ ನೀರು ಕೊಡಬಾರ್ದು ಅಂತ ನಾನು ತಿಳಿಸಿದ್ದೇನೆ. ಈಗ ಸ್ವಲ್ಪ ಆರ್ನಟಿ ನಾರಾಯಣಪುರ ಡ್ಯಾಮ್ಗೆ ಸ್ವಲ್ಪ ನೀರು ಬರೋದು ಈಗ ಸ್ವಲ್ಪ ನಿನ್ನೆಯಿಂದ ನಮ್ಗೆ ಸ್ವಲ್ಪ ಒಳ್ಳೆ ವಾತಾವರಣ ಕಾಣ್ತಾ ಇದೆ. ಬೇರೆ ನೆಲ್ಲು ಕೂಡ ಅಂಥದ್ದು ಕಾಣ್ತಾ ಇಲ್ಲ. ಕುಡಿಯೋ ನೀರಿಗೆ ಈಗಾಗಲೇ ಬೆಳಗಾಮಲ್ಲಿ ನಾನು ಪ್ರತಿ ತಾಲೂಕಲ್ಲಿ ಈಗಾಗಲೇ ಡೆಪ್ಟಿ ಕಮಿಷನರ್ಸ್ ಅಕೌಂಟ್ ಅಲ್ಲಿ, PD ಅಕೌಂಟ್ ಅಲ್ಲಿ ದುಡ್ಡಿದ್ರು ಕೂಡ ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಕಮಿಟಿಗಳನ್ನ ಮಾಡಿ ಅವ್ರದ್ದೊಂದೇ ಸಮಿತಿಯ ಅಸೆಂಬ್ಲಿ MLAಗಳ ಅಧ್ಯಕ್ಷತೆಯಲ್ಲಿ ಸಮಿತಿ ಇದೆ, ಅವರು ಟಾಸ್ಕ್ ಫೋರ್ಸ್ ಸಮಿತಿ ಇದೆ, ಅವರಿಗೆ 1 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಿಕ್ಕೆ ಆದೇಶವನ್ನ ಕೊಟ್ಟಿದ್ದೇನೆ. ಓನ್ಲಿ ಆನ್ ಡ್ರಿಂಕಿಂಗ್ ವಾಟರ್, ಪೈಪ್ ಲೈನ್ ಇರ್ಬೋದು, ಬೋರ್ವೆಲ್ ಇರ್ಬೋದು, ಮತ್ತೊಂದು. ಬಟ್ ಯಾವುದೇ ಬೋರ್ವೆಲ್ ಕೊಡಬೇಕಾದ್ರೆ ಆ ಜಾಗದಲ್ಲಿ GPS ಆಗ್ಬೇಕು. ಕೆಲಸ ಮಾಡಕ್ಕಿಂತ ಮುಂಚಿತವಾಗಿ ಕೆಲಸ ಮಾಡಾದ್ಮೇಲೆ ಮಧ್ಯದಲ್ಲಿ ಸಾರ್ವಜನಿಕ ಮಧ್ಯದಲ್ಲಿ 10 ಜನರ ಹತ್ರ ಸಿಗ್ನೇಚರ್ ಮಾಡಿಸ್ಕೋಬೇಕು, ದಾಖಲೆ ಇರಬೇಕು, ಫೋಟೋ ಇರಬೇಕು, ವಿಡಿಯೋ ಇರಬೇಕು ಅಂತ ಹೇಳಿದ್ದೇನೆ. ಯಾಕೆಂದ್ರೆ ಹಿಂದೆ ನನಗೆ ಬೇಕಾದಷ್ಟು ವರದಿ ಬಂದಿದೆ. ಬೋರ್ವೆಲ್ಲೇ ಕೊರದೆ ಯಾವ್ದು ಹಳೆ ಬೋರ್ವೆಲ್ಗೆಲ್ಲ ಬಿಲ್ ಮಾಡದಂತ ದಾಖಲೆಗಳೆಲ್ಲ ಇದೆ. ಸೊ ಎಷ್ಟು ಆಳ ಕೊರೆದಿದ್ದಾನೆ ಅದು ಕೂಡ ದಾಖಲೆ ಮಾಡಿಟ್ಕೋಬೇಕು. ಕೆಲವು 150 ಕೊರೆದ್ಬಿಟ್ಟು 800 ಕೊರೆದಿದ್ದೀನಿ, 1000 ಕೊರೆದಿದ್ದೀನಿ ಅಂತ ಹೇಳಿ ಯಾರು ಬಿಲ್ ತೆಗೆದುಕೊಳ್ತಾ ಪ್ರಶ್ನೆ ಇಲ್ಲ. ಅದು ಕೂಡ ಹೇಳಿದ್ದೇನೆ. ಜೊತೆಗೆ ರೈತರಿಗೆ